ವೆಲ್ಕಮ್ ಟು ಆರ್ ವಿ ರಾಜ್ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಖರ್ಜೂರದ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು 5ರಿಂದ 6 ಖರ್ಜೂರ, 1 ಬೌಲ್ ಹಾಲನ್ನು ತಗೋಬೇಕು. ಮಿಕ್ಸರ್ ಜಾರ್ಗೆ ಹಾಲು ಮತ್ತು ಖರ್ಜೂರವನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಶುಗರ್ನ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಏಲಕ್ಕಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಈ ಮಿಲ್ಕ್ ಶೇಕ್ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುತ್ತೆ. ಇವೆರಡನ್ನು ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಮೂಳೆಗಳ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅವರು ಹಾಲು ಮತ್ತು ಖರ್ಜೂರವನ್ನು ಹಾಗೆ ತಿನ್ನೋದಿಲ್ಲ. ಸೊ ಅಂತಹ ಮಕ್ಕಳಿಗೆ ನಾವು ಮಿಲ್ಕ್ ಶೇಕ್ ಮಾಡಿಕೊಡೋದ್ರಿಂದ ಅದನ್ನು ಇಷ್ಟಪಟ್ಟು ಕುಡಿತಾರೆ. ಕೊನೆಯಲ್ಲಿ ನಾವು ಪಿಸ್ತದ ಪೌಡ್ರನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಮಿಲ್ಕ್ ಮತ್ತು ಖರ್ಜೂರ ಯೂಸ್ ಮಾಡಿರೋದ್ರಿಂದ ಐರನ್ ಮತ್ತು ಕ್ಯಾಲ್ಶಿಯಂ ಕಂಟೆಂಟ್ ಹೆಚ್ಚಾಗಿದೆ. ಹಾಗಾಗಿ ಇದು ಬೋನ್ಸ್ ಮತ್ತು ಸ್ಕಿನ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ಗೈಸ್.